ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಫೆಬ್ರವರಿ ತಿಂಗಳಲ್ಲಿಯೂ ಕೂಡ ವೃಷಭ ರಾಶಿಯವರ ಮಾಸ ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳು ಅಥವಾ ಗ್ರಹಸ್ಥಿತಿಗಳ ಬದಲಾವಣೆಯನ್ನು ಪ್ರಪ್ರಥಮವಾಗಿ ನಾವು ನೋಡಿಕೊಳ್ಳೋಣ. ಅಂದರೆ ವೃಷಭ ರಾಶ್ಯಾಧಿಪತಿಯಾದಂತಹ ಶುಕ್ರ ತಿಂಗಳ ಮೊದಲ ದಿವಸಗಳಲ್ಲಿ ಮಕರ ರಾಶಿಯಲ್ಲಿದ್ದು ನಂತರದ ದಿನಗಳಲ್ಲಿ ಅವನು ಕುಂಭರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ನಂತರದಲ್ಲಿ ಕುಂಭರಾಶಿಗೆ ಮಕರ ರಾಶಿಯಿಂದ ಬುಧ ಪ್ರವೇಶವನ್ನು ಮಾಡತಕ್ಕಂಥದ್ದು, ಕುಜನೂ ಕೂಡ ಪ್ರವೇಶವನ್ನು ಮಾಡ್ತಾನೆ. ರವಿ ಸಂಕ್ರಮಣ ಬದಲಾವಣೆ ಆಗುತ್ತೆ. ಅಂದರೆ ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣವೂ ಕೂಡ 13ನೇ ತಾರೀಕು ಉಂಟಾಗತಕ್ಕಂಥ ಇದು ಪ್ರಮುಖವಾದಂತಹ ಬದಲಾವಣೆ. ಇನ್ನು ಗುರು ಧನಸ್ಥ 2ನೇ ಮನೆಯಲ್ಲಿದ್ದಾನೆ, 11ನೇ ಮನೆಯಲ್ಲಿ ಶನಿ ಇದ್ದಾನೆ, 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ರಾಹು ಮತ್ತು 4ಥ ಸ್ಥಾನದಲ್ಲಿ ಕೇತು. ಇದೆಲ್ಲೂ ಕೂಡ ಸಹಜ, ಯಾವುದೇ ಬದಲಾವಣೆ ಇಲ್ಲ. ಈ ಗ್ರಹಸ್ಥಿತಿಗೆ ಅನುಗುಣವಾಗಿ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದನ್ನು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು. ವೃಷಭ ರಾಶಿಯವರಿಗೆ ಈ ತಿಂಗಳು ಹೆಚ್ಚು ಒಳ್ಳೆಯದೇ ಆಗುತ್ತೆ, ಒಳ್ಳೆಯ ಫಲವನ್ನೇ ನಾವು ಹೇಳಬೇಕಾಗುತ್ತೆ. ಏಕೆಂದರೆ 11ನೇ ಮನೆಯಲ್ಲಿ ಶನಿ ಇದ್ದಾನೆ, ಧನಸ್ಥಾನದಲ್ಲಿ ಗುರು ಇದ್ದಾನೆ. ಈ ಎಲ್ಲ ಕಾರಣದಿಂದ ಹಿಂಗೆ ಪಂಚಗ್ರಹಗಳ ಕೂಟ ಕೂಡ ಈ ಕರ್ಮಸ್ಥಾನದಲ್ಲಿ ಉಂಟಾಗುತ್ತೆ. ಅದರಿಂದ ವೃತ್ತಿ ಕ್ಷೇತ್ರದಲ್ಲಿ, ಕೌಟುಂಬಿಕವಾಗಿ, ಆರೋಗ್ಯದ ವಿಚಾರದಲ್ಲಿ, ಶುಭ ಕಾರ್ಯಗಳು ಇಂತಹದ್ದೆಲ್ಲ ಸದಾ ಒಳ್ಳೆಯದೇ ಈ ತಿಂಗಳು ನಡೆಯುತ್ತೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಆರ್ಥಿಕ ವಿಚಾರಗಳನ್ನು ನಾವು ತೆಗೆದುಕೊಂಡ್ರೆ, ನೀವು ಯಾವುದೇ ಉದ್ಯೋಗದಲ್ಲಿರಲಿ, ವ್ಯವಹಾರವನ್ನು ಮಾಡ್ತಾ ಇರಲಿ, ಯಾವುದೇ ಕಲಾವಿದರಾಗಿರಲಿ, ಯಾವುದೇ ಕೆಲಸವನ್ನು ಮಾಡ್ತಾ ಇರಿ, ಅದರಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಲಾಭವನ್ನು ತಂದುಕೊಡತಕ್ಕಂತಹ ದಿನ ಅಂತೇಳಿ ನಾವು ಹೇಳಬೇಕಾಗತ್ತೆ. ಯಾಕೆ ಅಂದರೆ ಗುರು ಇದ್ದಾನೆ ದ್ವಿತೀಯ ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ. ಅವನು ವಕ್ರಿಯಾಗಿರುವುದರಿಂದ ಶತ್ರುಸ್ಥಾನವಾದರೂ ಕೂಡ ನಿಮಗೆ ಒಳ್ಳೆಯ ಫಲವನ್ನೇ ಕೊಡತಕ್ಕಂತಹ ಒಂದು ಲಕ್ಷಣಗಳನ್ನು ನೀವು ಈ ಫೆಬ್ರವರಿ ತಿಂಗಳಲ್ಲಿ ನೋಡಬಹುದು. ಅದರಿಂದ ಈ ಆರ್ಥಿಕವಾಗಿ ಯಾವುದಾದ್ರೂ ಹೊಸ ಯೋಜನೆಗಳು, ಏನಾದರೂ ಉದ್ಯಮ ಸ್ಥಾಪನೆ ಮಾಡತಕ್ಕಂಥವ್ರು ಇರ್ತಾರೆ. ಎಷ್ಟೋ ಜನ ಹೊಸ ಅಂಗಡಿ ಸ್ಥಾಪನೆ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ. ಹೊಸ ಯೋಜನೆ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಯಾವುದೇ ಆದರೂ ಕೂಡ ಈ ತಿಂಗಳಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ಈ ಸ್ಥಿತಿ ಹಾಗೇ ಇರುವುದಿಲ್ಲ. ಜೂನ್ ನಂತರದಲ್ಲಿ 3ನೇ ಮನೆಗೆ ಗುರು ಬಂದಾಗ ನಿಮ್ಮ ಎಲ್ಲ ಆರ್ಥಿಕವಾದಂತಹ ಯೋಜನೆಗಳು ಕೂಡ ತಲೆಕೆಳಗಾಗ್ಬೋದು. ಅದರಿಂದ ಆದಷ್ಟು ಅದರ ಒಳಗಡೆನೇ ನಿಮ್ಮ ಎಲ್ಲ ರೀತಿಯಾದಂತಹ ಒಂದು ಹಣಕಾಸಿನಿಗೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿಯೂ ಕೂಡ ಹಲವು ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಸಂಭ್ರಮದಿಂದ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಟ್ಟಿಗೆ ಸಂತೋಷ ಪಡತಕ್ಕಂತಹ ಒಂದು ವಿಶೇಷವಾದಂತಹ ಸಂದರ್ಭವು ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿ ಅರ್ಥ. ಇನ್ನು ವಿಶೇಷವಾಗಿ ನೀವು ಯಾವುದೇ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಅದರಲ್ಲಿ ನಿಮಗೊಂದು ಏಳಿಗೆ ಆಗತಕ್ಕಂಥದ್ದು, ಕೈಗೊಂಡಂತಹ ಕೆಲಸಗಳಲ್ಲಿ ಪ್ರಗತಿ, ಅಥವಾ ನೀವು ಯಾವುದೇ ಒಂದು ಹೊಸ ಯೋಚನೆಗಳೆಲ್ಲವೂ ಕೂಡ ನೀವು ಅಂದುಕೊಂಡಂತೆ ಅಥವಾ ನಿಮ್ಮ ನಿರೀಕ್ಷೆಗೂ ಮೀರಿ ಫಲವನ್ನು ಕೊಡತಕ್ಕಂಥದ್ದು ಈ ತಿಂಗಳಲ್ಲಿ ನಿಮ್ಮ ಅನುಭವಕ್ಕೆ ಬರಲಿದೆ. ಅದರಿಂದ ಒಂದು ಆರ್ಥಿಕ ವಿಚಾರಗಳಿರ್ಬೋದು, ಕೌಟುಂಬಿಕ ವಿಚಾರಗಳಿರ್ಬೋದು, ಇನ್ನಿತರ ಯಾವುದೇ ವಿಚಾರಗಳಿದ್ದರೂ ಕೂಡ ಆ ವಿಚಾರದಲ್ಲಿ ನಿಮಗೆ ಈ ತಿಂಗಳು ಒಳ್ಳೆಯ ಫಲವನ್ನೇ ಕೊಡುತ್ತೆ ಅಂಥೇಳಿ ನಾವು ಹೇಳಬೇಕಾಗತ್ತೆ. ಇನ್ನು ಜೊತೆಯಾಗಲಿ ವಿಶೇಷ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ದರೆ ಅಥವಾ ಏನಾದರೂ ವಿವಾದಗಳಿದ್ದರೆ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ಬಗೆಹರಿತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ವಿಶೇಷವಾಗಿ ಯಾವುದೇ ಆಸ್ತಿಗೆ ತಂದೆ ಕಡೆಯಿಂದ ಬಂದಂತಹ ಆಸ್ತಿ ವಿಭಾಗ ಆಗತಕ್ಕಂಥದ್ದು, ನಿಮ್ಮ ಪಾಲಿಗೆ ಏನು ಬರಬೇಕೋ ಅದು ಬರುತ್ತೆ ಅಂತ. ಆಸ್ತಿ ವಿವಾದಗಳೇನಾದರೂ ಕೋರ್ಟ್ ಕೇಸುಗಳು ನಡೀತಾ ಇದ್ದರೆ ಅಥವಾ ಅಕ್ಕಪಕ್ಕದೊಳಗೆ ಕಿರಿಕಿರಿ ಇದ್ದರೆ ಅದು ಈ ತಿಂಗಳಲ್ಲಿ ನೀವು ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಅಂದರೆ ಭೂ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಉದ್ಯಮ ಯಾರು ಮಾಡ್ತಾ ಇರ್ತಾರೋ ಅವರಿಗೆಲ್ಲರಿಗೂ ಕೂಡ ಈ ತಿಂಗಳಲ್ಲಿ ಹೊಸ ಕೆಲವೊಂದು ಲಾಭಗಳು ಬರತಕ್ಕಂಥದ್ದು, ಹೊಸ ವಿಧವಾದಂತಹ
ಒಂದು ಬದಲಾವಣೆಗೂ ಜೀವನದಲ್ಲಿ ಉಂಟಾಗುತ್ತೆ. ಯಾವುದೇ ರಿಯಲ್ ಎಸ್ಟೇಟ್ ಹೊಸ ಹೊಸ ಯೋಜನೆಗಳು ಬರ್ಬೋದು, ಕಟ್ಟಡಗಳನ್ನು ಕಟ್ಟಿರೋಕ್ಕೆ ಕೆಲವೊಂದು ಟೆಂಡರ್ ಬರ್ತಕ್ಕಂಥದ್ದು, ಯಾರದಲ್ಲೂ ಸರ್ಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಆ ಟೆಂಡರ್ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಹೀಗೆ ವೃತ್ತಿ ಕ್ಷೇತ್ರದಲ್ಲಿ ಅದು ಕೌಟುಂಬಿಕವಾಗಿಯೂ ಕೂಡ ಉತ್ತಮವಾಗಿದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಎಲ್ಲ ಇದ್ದರೂ ಕೂಡ ಏನು ಅನುಭವಿಸೋಕ್ಕೆ ಆಗುವುದಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಆಹಾರದ ಕಾರಣದಿಂದ ಕೆಲವೊಂದು ಸಮಸ್ಯೆಗಳು ಬರತಕ್ಕಂಥದ್ದು ಇರುತ್ತೆ, ಫುಡ್ ಪಾಯ್ಸನ್. ಅದರಿಂದ ಆಹಾರ ಸೇವನೆಯಲ್ಲಿ ಎಚ್ಚರ ಇರಲಿ. ವೈದ್ಯರ ಸಲಹೆಯನ್ನು ಸರಿಯಾಗಿ ಪಾಲಿಸ್ತಕ್ಕಂಥದ್ದು ಒಳ್ಳೆಯದು. ಇಷ್ಟಲೇ ಇದ್ದರೆ ಚೆನ್ನಾಗಿ ನಡೀತಾ ಇರುತ್ತೆ, ಏನೋ ಎಲ್ಲದೂ ಕೂಡ ಅನುಕೂಲ ಇದೆ, ಸಂಪತ್ತಿದೆ, ಐಶ್ವರ್ಯ ಇದೆ, ಎಲ್ಲ ಹೆಂಡತಿ ಮಕ್ಕಳು ಬಂಧು ಬಳಗ ಇದ್ದರೂ ಕೂಡ ಸುಖವನ್ನು ಅನುಭವಿಸುವುದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಇದೆ. ಅದೇ ಈ ಗ್ರಹಗತಿಗಳ ಒಂದು ಪ್ರಭಾವ ಕಾರಣ. ಅದರಿಂದ ನಿಮಗೂ ಕೂಡ ಎಲ್ಲ ಟೈಮು ಕೂಡ ಚೆನ್ನಾಗಿದ್ದರೂ ಅನಾರೋಗ್ಯ ಬಾಧಿಸ್ತಾ ಇದ್ದರೆ ನೀವು ಏನು ಮಾಡುವುದಕ್ಕೆ ಆಗೋದಿಲ್ಲ. ಅದರಿಂದ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳತಕ್ಕಂಥ ತುಂಬ ಮುಖ್ಯ. ಆರೋಗ್ಯ ಮಾಧ್ಯಮ ಕಲುಧರ್ಮ ಸಾಧನಂ ಅನ್ನತಕ್ಕಂಥದ್ದು ವೃಷಭ ರಾಶಿಯವರಿಗೆ ಹೆಚ್ಚು ಅನ್ವಯ ಆಗುತ್ತೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಇನ್ನು ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಯಾರಿದ್ದಾರೆ, ಉನ್ನತ ವಿದ್ಯಾಭ್ಯಾಸ ಮಾಡತಕ್ಕಂತಹ ಕನಸನ್ನು ಹೊಂದಿರತಕ್ಕಂಥವರು, ವಿದೇಶಕ್ಕೆ ಹೋಗಿ ಆ ಮೂಲಕ ಅಲ್ಲಿ MTech MS ಅಥವಾ ಮೆಡಿಕಲ್ ಸೈನ್ಸ್ ಇಂತಹದ್ದನ್ನು ಓದಬೇಕು ಅನ್ನತಕ್ಕಂತಹ ಕನಸು ಯಾರಿಗೆ ಇರುತ್ತೋ ಅವರೆಲ್ಲರೂ ಕೂಡ ಈ ತಿಂಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಕಷ್ಟಪಟ್ಟು ಪರಿಶ್ರಮವನ್ನು ಪಟ್ಟರೆ ನಿಮ್ಮ ಉನ್ನತ ವಿದ್ಯಾಭ್ಯಾಸದ ಕನಸು ನನಸಾಗತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಉಂಟು. ಜೊತೆಯಲ್ಲಿ ವಿಶೇಷವಾಗಿ ಅವಿವಾಹಿತರು ಯಾರು ಇದ್ದಾರೆ, ಎಷ್ಟೋ ವರ್ಷಗಳಿಂದ ನೀವು ವಿವಾಹದ ಪ್ರಯತ್ನವನ್ನು ಮಾಡಿ 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 ಆ ಮೂಲಕ ನಿರಾಸೆ ಆಗಿರತಕ್ಕಂಥವರಿಗೆ ಈ ತಿಂಗಳಲ್ಲಿ ಆ ನಿರಾಸೆ ಅನ್ನತಕ್ಕಂಥದ್ದು ಇನ್ನು ಮುಂದೆ ಇರುವುದಿಲ್ಲ. ಅಂದರೆ ವಿವಾಹ ಸಿದ್ಧಿಯಾಗಲಿದೆ. ಕಂಕಣ ಭಾಗ್ಯ, ವಿವಾಹ ಮಾಂಗಲ್ಯ ಭಾಗ್ಯ ಕೂಡಿ ಬರತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಉಂಟು. ಈ ತಿಂಗಳಲ್ಲಿ ವಿಶೇಷವಾಗಿ ಈ ವಸ್ತ್ರ ಲಾಭ ಆಗತಕ್ಕಂತಹ, ಆಭರಣಗಳು ಲಾಭ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ವಿಶೇಷವಾಗಿ ಮಹಿಳಾ ಮಣಿಗಳಿಗೆ ಉಂಟಾಗುತ್ತೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಅವನು ಶುಕ್ರ ವಿಶೇಷವಾಗಿ ಅಲಂಕಾರಿಕ ವಸ್ತ್ರಗಳು, ಕಾಸ್ಮೆಟಿಕ್, ಇದಕ್ಕೆ ಅವನು ಪ್ರತಿನಿಧಿಸ್ತಕ್ಕಂತಹ ವಿಶೇಷವಾದಂತಹ ಗ್ರಹ. ಅವನೇ ಈ ವೃಷಭ ರಾಶಿಯಾಧಿಪತಿಯೂ ಕೂಡ ಆಗಿರುವುದರಿಂದ ಅವನು ವಿಶೇಷವಾದಂತಹ ವಸ್ತ್ರ, ಆಭರಣ, ಸೌಂದರ್ಯವರ್ಧಕಗಳ ಒಂದು ಪ್ರಾಪ್ತಿ ಇವೆಲ್ಲವನ್ನು ಕೊಡತಕ್ಕಂತಹದ್ದು ಉಂಟು. ಅಂದರೆ ಭಾಗ್ಯದ ಸ್ಥಾನದಲ್ಲಿ ಇರತಕ್ಕಂತಹ ಸಂದರ್ಭ. ಅಂದರೆ ಮೊದಲ 5ನೇ ತಾರೀಕಿನವರೆಗೆ ಅಂತ ಹೇಳಿ ಅರ್ಥ. ಜೊತೆಯಲ್ಲಿ ಈ ಬಲಗಣ್ಣಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಣ್ಣಿಗೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಕಣ್ಣಿನ ಕೆಲವೊಂದು ವೇದನೆಗಳು ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರತಕ್ಕಂತಹ ಸಾಧ್ಯತೆಗಳು ಉಂಟು. ನಿರ್ಲಕ್ಷಿಸಬೇಡಿ. ಸೂಕ್ತವಾದಂತಹ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಒಂದು ವಿಶೇಷವಾಗಿ ಯಾವುದೇ ಒಂದು ಕರ್ಮ ಸ್ಥಾನ, ನೀವು ಕೆಲಸವನ್ನು ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದರೆ ಉದ್ಯೋಗದಲ್ಲಿ, ಅಂದರೆ ಸ್ವಂತ ಓನ್ ಬಿಸ್ನೆಸ್ ಮಾಡತಕ್ಕಂಥವರು ಆ ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರಬಹುದು. ಆದ್ದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಸರಿಯಾದ ಸೂಕ್ತವಾದಂತಹ ಮುಹೂರ್ತದಲ್ಲಿ ಅದನ್ನು ಪ್ರಾರಂಭವನ್ನು ಮಾಡಿ. ಯಾವುದೇ ಕೆಲಸ IT BT ಅಥವಾ ಸರ್ಕಾರಿ ಉದ್ಯೋಗ, ಆ ಸರ್ಕಾರಿ ಉದ್ಯೋಗದಲ್ಲಿ ಕೇಂದ್ರ ಸರ್ಕಾರಿ, ರಾಜ್ಯ ಸರ್ಕಾರಿ ಉದ್ಯೋಗ, ವಿವಿಧ ಕ್ಷೇತ್ರಗಳು ಹೀಗೆಲ್ಲ ಇರುತ್ತೆ. ಅದರಿಂದ ಉದ್ಯೋಗ ಯಾವುದೇ ಆಗಲಿ, ಖಾಸಗಿ ಅಥವಾ ಸರ್ಕಾರಿ ಯಾವುದೇ ಆದರೂ ಕೂಡ ಉದ್ಯೋಗದಲ್ಲಿ ಕೆಲವೊಂದು ಕಿರಿಕಿರಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಅದಕ್ಕೆ ನೀವು ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೆ ಉದ್ಯೋಗದ ನೀವು ಮಾಡತಕ್ಕಂತಹ ಕೆಲಸವನ್ನು ನೀವು ಶ್ರದ್ಧೆಯಿಂದ ನಿರ್ವಹಿಸಿದರೆ, ಅಂದರೆ ಕಾಯಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಿದರೆ ಕೊನೆಯಲ್ಲಿ ನಿಮಗೆ ಫಲ ಸಿಕ್ಕಿಯೇ ಸಿಗುತ್ತೆ. ನೀವು ಒಂದು ಕಡ್ಡದ್ದು ಆಗಿಯೇ ಆಗುತ್ತೆ. ಆದ್ದರಿಂದ ರಾಹು ಕರ್ಮಸ್ಥಾನದಲ್ಲಿ ಇರುವುದರಿಂದ ಕೆಲವೊಂದು ಉದ್ಯೋಗ ಸಂಬಂಧಿತವಾದಂತಹ, ವ್ಯವಹಾರ ಸಂಬಂಧಿತವಾದಂತಹ, ವೃತ್ತಿಕ್ಷೇತ್ರ ಸಂಬಂಧಿತವಾಗಿರತಕ್ಕಂತಹ ಕೆಲವೊಂದು ಸಮಸ್ಯೆಗಳು, ಕಿರಿಕಿರಿಗಳು, ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ತಾಳ್ಮೆಯಿಂದ, ಸಹನೆಯಿಂದ ನೀವು ವರ್ತಿಸಿದರೆ ನೀವು ಮುಂದಿನ ಒಳ್ಳೆಯ ದಿನಗಳಲ್ಲಿ ಉತ್ತಮ ಫಲವನ್ನು ಪಡೆಯಲಿದ್ದೀರ. ದುಡುಕಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಉದ್ಯೋಗ ಕಳೆದುಕೊಳ್ಳತಕ್ಕಂಥದ್ದು, ವ್ಯಾಪಾರ ನೀವು ಮುಚ್ಚಬೇಕಾದ ಪರಿಸ್ಥಿತಿ ಎಲ್ಲ ಬರುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ನೀವು ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರಾವಿನ ಕಾರಣದಿಂದ ಇಡಬೇಕಾಗುತ್ತೆ. ಯಾವುದಕ್ಕೂ ವಿಶೇಷವಾಗಿ ಈ ದೇವಿಯ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು, ಪ್ರತಿ ಶುಕ್ರವಾರ ಕನಕದಾರ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು ಮತ್ತು ಧನ್ವಂತರಿ
ಮಹಾವಿಷ್ಣುವಿನ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ವೃಷಭ ರಾಶಿಯವರಿಗೆ ಆರ್ಥಿಕ ಸಮಸ್ಯೆಯನ್ನು ಕನಕದಾರ ಸ್ತೋತ್ರದಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಲಕ್ಷ್ಮೀ ಅಷ್ಟೋತ್ತರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥವರು ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಇದೆ. ಜೊತೆಯಲ್ಲಿ ಆಧ್ಯಾತ್ಮಿಕವಾದಂತಹ ಕಾರ್ಯಕ್ರಮಗಳು, ಆಧ್ಯಾತ್ಮಿಕವಾದಂತಹ ಚಿಂತನೆ ಅಥವಾ ಆಧ್ಯಾತ್ಮಿಕವಾದಂತಹ ಗ್ರಂಥಗಳ ಅಧ್ಯಯನದತ್ತ ಮನಸ್ಸು ಹೋಗತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಅದರಿಂದ ಆದಷ್ಟು ಅದು ಹೋದಾಗ ಮನಸ್ಸು ಯಾವಾಗ ಬರುತ್ತಾ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ಆ ಸಮಯದಲ್ಲಿ ನೀವು ಅಂತಹ ಒಳ್ಳೆಯ ಕೆಲಸಕ್ಕೆ ಕಾರ್ಯಪ್ರವರ್ತರಾಗತಕ್ಕಂಥದ್ದು ತುಂಬ ಮುಖ್ಯ. ಅದರ ವೃಷಭರಾಶಿಯವರು ಕೂಡ ಇಂತಹ ಆಧ್ಯಾತ್ಮಿಕ ಚಿಂತನೆಯತ್ತ, ಆಧ್ಯಾತ್ಮಿಕತೆಯತ್ತ ಮನಸ್ಸು ಹೊರಳುವುದರಿಂದ ಈ ತಿಂಗಳಲ್ಲಿ ನೀವು ಅಂತಹ ಆಧ್ಯಾತ್ಮಿಕವಾದಂತಹ ಕ್ಷೇತ್ರಗಳಿಗೆ ಭೇಟಿ ಕೊಡತಕ್ಕಂಥದ್ದು, ತೀರ್ಥಸ್ನಾನವನ್ನು ಮಾಡತಕ್ಕಂಥದ್ದು, ಅಂದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಅಥವಾ ತೀರ್ಥಯಾತ್ರೆ, ದೂರದ ಪ್ರದೇಶಗಳೇ ತೀರ್ಥಯಾತ್ರೆ ಹೋಗತಕ್ಕಂತಹ ಯೋಗ, ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಉಂಟಾಗತಕ್ಕಂತಹದ್ದು ಉಂಟು. ಆದ್ದರಿಂದ ಈ ಫೆಬ್ರವರಿ ತಿಂಗಳು ಏನಿದೆ ಇದು ವೃಷಭ ರಾಶಿಯವರಿಗೆ ಹೆಚ್ಚು ಅಂದರೆ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಮತ್ತು ಕಡಿಮೆ ಕೆಟ್ಟ ಫಲಗಳನ್ನು ಕೊಡ್ತಕ್ಕಂತಹ ಉತ್ತಮವಾದಂತಹ ಮಾಸ ಅಂತೇಳಿ ಹೇಳಬೇಕಾಗುತ್ತೆ. ಅದರಿಂದ ಯಾವುದಕ್ಕೂ ನಾನು ಹೇಳಿರತಕ್ಕಂತಹ ಪರಿಹಾರಗಳನ್ನು, ಜಾತಕ ಹೇಗೆ ಇರಲಿ ಪರಿಹಾರಗಳನ್ನು ಮಾಡತಕ್ಕಂಥ ತುಂಬ ಮುಖ್ಯ. ಜೊತೆಯಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಜಾತಕ, ಆ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು, ದಶಾಫಲಗಳು, ದಶಾಭುಕ್ತಿನಾಥ ಇದೆಲ್ಲವೂ ಕೂಡ ನಾವು ಒಟ್ಟಿಗೆ ವಿಶ್ಲೇಷಣೆಯನ್ನು ಮಾಡಿದಾಗ ವೃಷಭ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಟೈಮ್ ಚೆನ್ನಾಗಿದ್ದಾಗ, ಅಂದರೆ ಗಾಳಿ ಬಂದಾಗ ತೂರಿಕೊಳ್ಳಬೇಕು ಅಂತೇಳಿ ಹೇಳ್ತಾರಲ್ಲ, ಹಾಗೆ ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಸಮಯ ಇರುವುದರಿಂದ ನಿಮ್ಮ ಎಲ್ಲ ಯೋಜನೆಗಳು ಎಲ್ಲವೂ ಕೂಡ ಕಾರ್ಯಗತ ಆಗುತ್ತೆ. ಕೌಟುಂಬಿಕವಾದಂತಹ ಸಮೃದ್ಧಿ, ಆರ್ಥಿಕವಾದಂತಹ ಸಬಲತೆ, ಅನಾರೋಗ್ಯವೊಂದು ನೀವು ಮೈನಸ್ ಪಾಯಿಂಟ್ ಅಂತೇಳಿ ಹೇಳಬೇಕಾಗುತ್ತೆ. ಇಷ್ಟು ನೀವು ಎಚ್ಚರಿಕೆಯಿಂದಲೇ ಇದ್ದರೆ ನೀವು ವೃಷಭ ರಾಶಿಯವರಿಗೆ ಫೆಬ್ರವರಿ ಉತ್ತಮವಾದಂತಹ ಮಾಸ ಅಂತೇಳಿ ಹೇಳಬೇಕು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.